ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾವಿನಕಾಯಿ ರಬಡಿ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ಎಲ್ಲ ಮಾವಿನಕಾಯಿ ಸೀಸನ್ದಾಗ ಈಗ ಬೇರೆ ಬೇರೆ ಎಲ್ಲ ಜ್ಯೂಸ್ ಎಲ್ಲ ಮಾಡ್ತಿರ್ತಾರೋ. ಈಗ ಮಾವಿನಕಾಯಿ ರಬಡಿ ಮಾಡೋಕ್ಕೆ ಬೇಕಾಗೋ ಸಾಮಗ್ರಿಗಳು, ನಾವೊಂದು ವಾಟಿ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡೀನಿ. ಸಕ್ರೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಸಕ್ರೆ ತೊಗೊರಿ. ಕಟ್ ಮಾಡಿದ್ದು ಬಾದಾಮ, ನಾನು 1.5 ಗ್ಲಾಸ್ ಹಾಲು ತೊಗೊಂಡೀನಿ. ಮತ್ತು ಕಟ್ ಮಾಡಿದ್ದು ಗೋಡಂಬಿ, ಏಲಕ್ಕಿ 4 ಏಲಕ್ಕಿನ ಸುಲಿದಿಟ್ಕೊಂಡೀನಿ. ಈಗ ನಾನು ಹಾಲು ಕಾಸ್ಕೊತೀನಿ. 1.5 ಗ್ಲಾಸ್ ಹಾಲು ತೊಗೊಂಡೀನಿ. ನೀವು ಮೆಜರ್ಮೆಂಟ್ ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ನೋಡಿ ತೊಗೋರಿ ಹಾಲು. ಮಾವಿನ ಹಣ್ಣು ಸ್ವೀಟ್ ಇರ್ತೈತಿ, ನೀವು ನೋಡ್ಕೊಂಡು ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ನಾ 2 ಸ್ಪೂನ್ ಹಾಕ್ಕೋತೀನಿ. ನೀವು ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋರಿ. ನೀವು ಸಕ್ಕರೆ ಎಲ್ಲ ಕರಗಬೇಕು. ನಾನು ಕಟ್ ಮಾಡ್ಕೊಂಡಿದ್ದ ಬಾದಾಮ್ ಹಾಕ್ಕೋತೀನಿ. ನಿಮ್ಗೆ ಯಾವುದು ಬೇಕಾಗ್ತವೋ ಡ್ರೈ ಫ್ರೂಟ್ಸ ಅವನ್ನ ಹಾಕೋರಿ. ನೀವು ನಾನು ಬಾದಾಮ್ ಹಾಕ್ಕೋತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಗೋಡಂಬಿ ಹಾಕ್ಕೋತೀನಿ. ನೀವು ಪಿಸ್ತಾ ಬೇರೆ ಹಾಕ್ಕೋಬೋದು. ಇದ್ರ ಕೈ ಆಡಿಸ್ಕೊತ ಇರ್ಬೇಕೀಗ, ಇಲ್ಲಂದ್ರೆ ಮ್ಯಾಲೆ ಉಕ್ಕಿ ಬರ್ತೈತಿ. ಮತ್ತು ಈಗ ಹಾಲು ಕಮ್ಮಿ ಆಗ್ತಾ ಬಂದವ, ಇವು ಗಟ್ಟಿ ಹಾಕ್ಕೋತ ಬರತೈತಿ. ಭಾಳ ಗಟ್ಟಿ ಅದು ಅಂದ್ರೆ ಹಾಲು ಮಾವಿನಕಾಯಿ ಹಾಕಿದ್ಬೇಕು, ಅದು ಪೂರ್ತಿ ಗಟ್ಟಿ ಗಟ್ಟಿ ಆಗಿಬಿಡ್ತೈತಿ. ಈಗ ನಾನು ಬಂದ್ ಮಾಡ್ಕೊಂಡು 6ಕ್ಕೆ ಇಡ್ತೀನಿ. ಇದನ್ನು ನಾನು ಮಾವಿನ ಹಣ್ಣು ರುಬ್ಕೊಂಡು ಬರ್ತೀನಿ. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ತೊಗೋರಿ ನೀವು. ನಾನು ಇಲ್ಲಿ ಒಂದು 4 ಏಲಕ್ಕಿ ಸುಲಿದು ಹಾಕ್ಕೋತೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಹಾಲು ಇವು ನಾವು ಗಾರ್ ಮಾಡ್ಕೊಂಡಿವಿ. ಇದಕ್ಕೆ ನಾವು ರುಬ್ಬಿದ ಇದು ಮಾವಿನಕಾಯಿನ ಹಾಕ್ಕೋತೀವಿ. ಬಿಸಿ ಹಾಲಿಗೆ ಇದು ರುಬ್ಬಿದ ಮಾವಿನಕಾಯಿ ಹಾಕ್ಕೋಬಾರ್ದು, ಒಡೆದು ಹೋಗ್ತದ. ಆರಿದ್ ಬೇಕಾ ಹಾಕೋರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋರಿ. ಈಗ ಮಸ್ತ್ ವಾಸ ಬರತ್ತದ, ಮಸ್ತ್ ಕಲರ್ ಬಂದೈತಿ. ಈಗ ಇದೆಲ್ಲ ಮಿಕ್ಸ್ ಆಗೈತಿ. ಈಗ ಇದು ಮಾವಿನ ಹಣ್ಣು ಹಾಕಿದ್ಬೇಕಾ ಗಟ್ಟಿ ಹಾಕೋದು ಬರ್ತದೆ, ಗಟ್ಟಿ ಹಾಕತ್ತಿ. ಈಗೆಲ್ಲ ಮಿಕ್ಸ್ ಆಗೈತಿ. ಇದು ನಾವು ಇದೆಲ್ಲ ಮಿಕ್ಸ್ ಆಗೈತಿ. ಇದನ್ನು ಸ್ವಲ್ಪ ಗಾರ್ ಮಾಡ್ಕೋತೀವಿ. ಈಗ ಇದೀಗ ಗಾರ್ ಆಗೈತಿ. ನಾನು ಇದಕ್ಕೆ ಗ್ಲಾಸ್ತಿಗೆ ಹಾಕ್ಕೋತೀನಿ. ಈಗ ಮಾವಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಮದಿ ಇಟ್ಕೊಳ್ತೀನಿ. ಇಟ್ಟು ಕುಡಿಯುವಾಗ ಬಾಯಾಗ ಸಿಕ್ತಿರ್ತಾವ. ನಾನು ಸ್ವಲ್ಪ ಬಾದಾಮ್ ಇಟ್ಕೊತೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಇಟ್ಕೋಬೋದು. ಸ್ವಲ್ಪ ಗೋಡಂಬಿ. ಈಗ ರೆಡಿ ಆಗೈತಿ. ಈಗ ಬೇಸಿಗೆಗಾಲಕ್ಕೆ ಗಾರ್ ಆಗ್ಯದಂತ ಮಾವಿನಕಾಯಿ ರಬಡಿ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.